ಸ್ವಾಮಿಯೇ ಶರಣಮಯ್ಯಪ್ಪ. ಜೈ ಶ್ರೀರಾಮ. ನಮಸ್ಕಾರ ಎಲ್ಲರಿಗೂ. ಇಂದು ಮತ್ತೆ ನಿಮ್ಮೆಲ್ಲರೊಂದಿಗೆ ಮಾತನಾಡುವ ಅವಕಾಶ ಸಿಕ್ಕಿದೆ. ಇದು ನನಗೆ ಬಹಳ ಸಂತೋಷ. ನೀವು ಎಲ್ಲರೂ ಆರೋಗ್ಯವಾಗಿದ್ದು ಸುಖವಾಗಿದ್ದೀರಿ ಎಂದು ಹಾರೈಸುತ್ತೇನೆ. ಈ ವಾರವು ಒಂದು ಅದ್ಭುತವಾದ ದೇವಸ್ಥಾನದ ಇತಿಹಾಸವನ್ನು ನಿಮ್ಮ ಮುಂದೆ ತಂದುಕೊಡಲು ಬಂದಿದ್ದೇನೆ. ವಿಡಿಯೋ ಶುರು ಮಾಡುವ ಮುನ್ನ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ. ನೀವು ನೀಡುತ್ತಿರುವ ಪ್ರೋತ್ಸಾಹವೇ ನಮಗೆ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಭಕ್ತಿ ವಿಡಿಯೋಗಳನ್ನು ಸೃಜಿಸಲು ಶಕ್ತಿ ನೀಡುತ್ತದೆ. ಇದೇ ಹೊತ್ತು ಇಂದಿನ ಭಕ್ತಿ ಯಾತ್ರೆಯನ್ನು ಆರಂಭಿಸೋಣ. ಬಸವನಪಳ್ಳಿಯ ಶಿವಾಲಯದ ಇತಿಹಾಸ. ಹಿಂದೂಪುರದ ಬಳಿ ಇರುವ ಬಸವನಪಳ್ಳಿ ಎಂಬ ಹಳ್ಳಿಯಲ್ಲಿ ಈ ಪವಿತ್ರ ಶಿವಾಲಯ ಇದೆ. ಈಗ ಇದು ಹೊಸದಾಗಿ ನಿರ್ಮಿಸಿದ ದೇವಾಲಯದಂತೆ ಕಾಣಬಹುದು, ಆದರೆ ಇದರ ಹಿಂದೆ 200 ವರ್ಷಗಳಷ್ಟು ಹಳೆಯ ಕಥೆಯಿದೆ. ಬಹುಕಾಲದ ಹಿಂದೆ ಕೆಲವರು ಗ್ರಾಮಸ್ಥರು ನಂದೀಶ್ವರನ ಮೂರ್ತಿಯನ್ನು ಒಂದು ಮಾರ್ಗದಲ್ಲಿ ಹೊತ್ತೊಯ್ಯುವಾಗ ಆ ಮೂರ್ತಿ ಅಚ್ಚರಿಯಾಗಿ ಒಂದು ಸ್ಥಳದಲ್ಲಿ ನಿಂತಿತು ಎಂದು ಹೇಳಲಾಗುತ್ತದೆ. ತಾನೇ ಇಲ್ಲಿ ಉಳಿಯಬೇಕು ಎಂಬ ದೈವಿ ಸಂಕೇತವನ್ನು ನೀಡಿದಂತೆ ಗ್ರಾಮಸ್ಥರು ಭಾವಿಸಿದರು. ಆ ಕಾರಣದಿಂದ ಅವರು ಆ ಮೂರ್ತಿಯನ್ನು ಅಲ್ಲಿ ಇಟ್ಟು ಹೋಗಿದರು. ನಂತರ ಕೆಲ ದುಷ್ಕರ್ಮಿಗಳು ಸಂಪತ್ತಿನ ಆಸೆಯಿಂದ ಆ ಮೂರ್ತಿಯನ್ನು ಹಾನಿಗೊಳಿಸಿದರೂ ಈ ಸ್ಥಳದ ಪವಿತ್ರತೆ ಏನೂ ಕಡಿಮೆಯಾಗಲಿಲ್ಲ. ಗ್ರಾಮದ ಒಬ್ಬ ದೊಡ್ಡವರು ಭಕ್ತಿಯಿಂದ ಇಲ್ಲಿ ಪುನಃ ಶಿವಾಲಯವನ್ನು ನಿರ್ಮಿಸಿದರು. ಹೀಗೆ ಈ ಸ್ಥಳವು ಮತ್ತೆ ಭಕ್ತರ ಪವಿತ್ರ ತೀರ್ಥಕ್ಷೇತ್ರವಾಗಿ ಉಳಿಯಿತು. ದೇವಸ್ಥಾನದ ವೈಶಿಷ್ಟ್ಯಗಳು. ಈ ಶಿವಾಲಯದ ಒಳಗೆ ಕಾಲಿಟ್ಟ ಕೂಡಲೇ ಮೊದಲು ನಮ್ಮ ಕಣ್ಣಿಗೆ ಬೀಳುವುದು ವಿಶಾಲವಾದ ಶಿವನ ಮೂರ್ತಿ. ಈ ಮಹಾ ಶಿವಲಿಂಗದ ಸುತ್ತಲೂ 100 ಪ್ರತಿಷ್ಠಿತ ಶಿವಲಿಂಗಗಳು ಸರಿಯಾಗಿ ಅಲಂಕರಿಸಿವೆ. ಒಂದೇ ಕ್ಷಣದಲ್ಲಿ ಮನಸ್ಸಿಗೆ ಭಕ್ತಿ, ಶಾಂತಿ ತುಂಬುತ್ತದೆ. ಗರ್ಭಗೃಹದಲ್ಲಿರುವ ಶಿವಲಿಂಗದ ರೂಪವು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ರೂಪದಂತೆ ಕಾಣುವುದು ಇಲ್ಲಿ ವಿಶೇಷ ಆಕರ್ಷಣೆ. ದೇವಾಲಯದ ಒಳಗೆ ಉಪದೇವಾಲಯಗಳಾಗಿ ಆಂಜನೇಯ ಸ್ವಾಮಿ, ನವಗ್ರಹಗಳು, ಸುಂದರ ನಂದಿ ಮೂರ್ತಿ ಇತ್ಯಾದಿ ದೇವತೆಗಳನ್ನು ಕಾಣಬಹುದು. ಒಟ್ಟು ದೇವಸ್ಥಾನದ ವಾತಾವರಣವೇ ಶಾಂತಿ, ಭಕ್ತಿ ಮತ್ತು ಅಧ್ಯಾತ್ಮದ ಶಕ್ತಿಯನ್ನು ಹರಡುತ್ತದೆ. ಕಾರ್ತಿಕ ಮಾಸದ ವೈಭವ. ಈ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸಕ್ಕೆ ವಿಶಿಷ್ಟ ಮಹತ್ವ. ವಾರದ ಪ್ರತಿ ಶನಿವಾರ ಭಕ್ತರ ಸಂಖ್ಯೆ ಹೆಚ್ಚಿರುತ್ತದೆ. ಆದರೆ ಕಾರ್ತಿಕ ಮಾಸದ ಕೊನೆಯ ಶನಿವಾರ ಮಾತ್ರ ನೋಡಲು ಅಪರೂಪದ ಮಹೋತ್ಸವ. ಈ ವರ್ಷವೂ ಸಾವಿರಾರು ಭಕ್ತರು ಶಿವನ ವಿಶೇಷ ಅಲಂಕಾರ ದರ್ಶನಕ್ಕಾಗಿ ಇಲ್ಲಿ ಸೇರಿದ್ದರು. ದೀಪಾಲಂಕಾರ, ಪುಷ್ಪಾಲಂಕಾರ, ಕಾಲಭೈರವ ಅಲಂಕಾರ, ಶಂಖ, ಘಂಟೆ, ಮಂತ್ರ ಇವೆರಡರ ಮಧ್ಯೆ ನಡೆಯುವ ಪೂಜೆ ಮನಸ್ಸಿಗೆ ಅಪಾರ ಶಾಂತಿ ನೀಡುತ್ತದೆ. 10,000 ಭಕ್ತರು ಬಂದರೂ ಪ್ರತಿಯೊಬ್ಬರಿಗೂ ಸುಗಮ ದರ್ಶನ ಸಿಗುವಂತೆ ಉತ್ತಮ ವ್ಯವಸ್ಥೆ ಮಾಡಲಾಗುತ್ತದೆ. ಭಕ್ತರ ಆನಂದ. ಉತ್ಸವದ ದಿನ ದೇವಾಲಯದ ಆವರಣ ಸಂಪೂರ್ಣ ಹಬ್ಬದ ವಾತಾವರಣ. ಪ್ರದರ್ಶನ ಮಳಿಗೆಗಳು, ತಿಂಡಿಗಳ ಅಂಗಡಿಗಳು, ಮಕ್ಕಳ ಆಟೋಪಕರಣಗಳು ಎಲ್ಲವೂ ಒಂದೇ ಹಬ್ಬದ ಸಂಭ್ರಮವನ್ನು ಸೃಷ್ಟಿಸುತ್ತವೆ. ಗರ್ಭಗೃಹದ ಮುಂದೆ ಶಿವನನ್ನು ನೋಡುವ ಕ್ಷಣ ಮನಸ್ಸಿಗೆ ಬರುತ್ತಿರುವ ಶಾಂತಿ ಅದೊಂದು ದೈವೀ ಅನುಭವ. ಎಲ್ಲ ವಯಸ್ಸಿನ ಭಕ್ತರು ಭಕ್ತಿಯಿಂದ, ಸಂತೋಷದಿಂದ ಶಿವನ ಕೃಪೆಯನ್ನೇ ಅನುಭವಿಸುತ್ತಾರೆ. ಸಮಾಪನೆ. ಬಸವನಪಳ್ಳಿಯ ಶಿವಾಲಯ ನಮಗೆ ನೀಡುವ ಸಂದೇಶ: ಭಕ್ತಿ ಇರುವ ಸ್ಥಳದಲ್ಲಿ ಶಾಂತಿ ಇರುತ್ತದೆ. ಶಿವನ ಕೃಪೆ ದೊರೆತರೆ ಜೀವನದ ಕಷ್ಟಗಳು ಕರಗಿ ಹೋಗುತ್ತವೆ. ನೀವು ಸಹ ಒಮ್ಮೆ ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿ ಶಿವನ ದರ್ಶನ ಪಡೆದು ಅದ್ಭುತವಾದ ಶಾಂತಿಯನ್ನು ಅನುಭವಿಸಿ. ಈ ವಿಡಿಯೋ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಬೇರೆ ಭಕ್ತರಿಗೆ ಹಂಚಿಕೊಳ್ಳಿ. ಜೈ ಶ್ರೀರಾಮ. ಸ್ವಾಮಿಯೇ ಶರಣಮಯ್ಯಪ್ಪ.